ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿತ್ರತಂಡದಿಂದ ಎಲ್ಲರಿಗೂ, ನಮ್ಮ ಡೈರೆಕ್ಟರು ಮತ್ತು ಆ್ಯಕ್ಟರ್ಸ್, ನಮ್ಮ DOP ಎಲ್ಲರಿಗೂ ನನ್ನ ನಮಸ್ಕಾರ. ಅಂಡ್ ಮಾಧ್ಯಮ ಮಿತ್ರರಿಗೂ ಕೂಡ ನನ್ನ ನಮಸ್ಕಾರ. ನಾನು ಯಾವಾಗಲೂ ಏನು ಬಂದ್ರೂ ಸಮಾಧಾನವಾಗಿ ನಾನು ಅದನ್ನ ತಗೊಳ್ತೀನಿ. ಈ ಸಕ್ಸಸ್ ಕೂಡ ನಾನು ಹಾಗೆ ತೊಗೊಂಡಿದ್ದೀನಿ. ಈ ಸಕ್ಸಸ್ ಕೂಡ ನಾನು ಹಾಗೆ ತೊಗೊಂಡಿದ್ದೀನಿ. ಇದೇ ಥರ ಇದು ನಮ್ಮ ಎರಡನೇ ಚಿತ್ರ, ಗೀತಾ ಪಿಕ್ಚರ್ಸಿಂದ ಇದು ಎರಡನೇ ಚಿತ್ರ ನಮ್ಮದು. ವೇದ ಮಾಡಬೇಕಾದ್ರೆ ಕೂಡ ವೇದ ಕೂಡ ನಮಗೆ ಆ್ಯಕ್ಚುಲಿ ನಾವು ಥರ್ಡ್ ಹ್ಯಾಂಡ್ ಅದರಲ್ಲಿ ಫಸ್ಟ್ ಏನೋ ಕ್ಯಾನ್ಸಲ್ ಆಗಿ ನಮಗೆ ಬಂದಿತ್ತು ಅದು ಫಿಲಮ್ ಅದು. ಸೊ ಅದು ಕೂಡ ಇದೇ ಥರ ಸಕ್ಸಸ್ ಕಂಡಿತ್ತು. ಆ್ಯಂಡ್ ಭೈರತಿ ರಣಗಲ್ ಮೊದಲಿಂದನೇ ಯಾವಾಗ ನರ್ತನವ್ರು ಇದ್ರದ್ದು ಬಗ್ಗೆ ಮಾತಾಡಿದ್ರು, ನಾನು ಅವ್ರು ಹೇಳಬೇಕು ನಾನು ಅಂದ್ಕೊಂಡಿದ್ದೆ ಸೀಕ್ವಲ್ ಹೇಳ್ತಾರೆ ಅಂತ, ಬಟ್ ಪ್ರೀಕ್ವಲ್ ಮಾಡಿದ್ರು. ಐ ಥಿಂಕ್ ನಮ್ಮದೇ ಮೊದಲ ಚಿತ್ರ ಪ್ರೀಕ್ವಲ್ ಮಾಡಿರೋದು ಅಂತ ಕಾಣಿಸಿತ್ತು. ಈ ಚಿತ್ರ ಇಷ್ಟು ದೊಡ್ಡ ಹಿಟ್ ಆಗಬೇಕಂದ್ರೆ ಅದಕ್ಕೆ ನಾನು ಅದ್ರ ಕ್ರೆಡಿಟ್ ಪೂರ್ತಿ ನಾನು ನರ್ತನವ್ರಿಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಭಾಳ ಕಷ್ಟಪಟ್ಟು ಮಾಡಿದ್ದಾರೆ. ಜೊತೆಗೆ ನಮ್ಮ ಎಲ್ಲರೂ ಹೀರೋ ಇರ್ಬೋದು, ಹೀರೋಯಿನ್ ಇರ್ಬೋದು, ಮತ್ತು ಎಲ್ಲರಿಗೂ ನನ್ನ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ತಂತ್ರಜ್ಞರು ಕೂಡ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಈ ಫಿಲಮ್ ಹಿಟ್ ಆಗಿದೆ ಅಂದರೆ ಅದಕ್ಕೆ ಎಲ್ಲರೂ ಕಾರಣ. ಇನ್ನು ನಮ್ಮ ಅಪ್ಪಾಜಿ ಹೇಳ್ದಂಗೆ ಅಭಿಮಾನಿ ದೇವರುಗಳು ಅಂತ ಹೇಳಿದ್ದಾರೆ. ಅವ್ರ ಸಪೋರ್ಟ್ ಇಲ್ಲದೆ ಇವತ್ತು ಈ ಚಿತ್ರ ಇಷ್ಟು ಮಟ್ಟಕ್ಕೆ ಬರೋಕ್ಕಾಗ್ತಿರ್ಲಿಲ್ಲ. ಸೊ ನಾನು ಅವರಿಗೂ ನಮಸ್ಕಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಮ್ಯಾಮ್, ನೀವು ಹೇಳಿದ್ರಿ ನಾನು ಆ್ಯಸ್ ಅ ಫ್ಯಾನ್ ಆಗು ಕೂಡ ಶಿವಣ್ಣ ಅವರ ಭೈರತಿ ರಣಗಲ್ ನೋಡೋದಕ್ಕೆ ಕಾಯ್ತಾ ಇದ್ದೀನಿ ಅಂತ ಹೇಳಿ. ಆ್ಯಸ್ ಅ ಫ್ಯಾನ್ ಭೈರತಿ ರಣಗಲಲ್ಲಿ ಯಾವ ಸೀನ್ಗೆ ನೀವು ಸಿಕ್ಕಾಪಟ್ಟೆ ಫಿದಾ ಆದ್ರಿ ಮ್ಯಾಮ್? ವಿಚ್ ವಾಸ್ ಯುವರ್ ಮೋಸ್ಟ್ ಫೇವ್ರೆಟ್ ಸೀನ್? ಫೇವ್ರೆಟ್ ಸೀನ್ ಅಂತೇನಿಲ್ಲ, ಇಡೀ ಚಿತ್ರ ತುಂಬ ಚೆನ್ನಾಗಿದೆ. ನಾನು ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂದರೆ ಡೈರೆಕ್ಟ್ರಿಗೆ ಪಾರ್ಶಾಲಿಟಿ ಮಾಡ್ದಂಗೆ ಆಗುತ್ತೆ, ಡೈರೆಕ್ಟರ್ ಬೇಜಾರಾಗುತ್ತೆ. ಹಂಗಂದ್ರೆ ಆ ಸೀನ್ ಚೆನ್ನಾಗಿಲ್ವಾ ಅಂತ? ಹೌದು. ಬಟ್ ತುಂಬ ಮನಸ್ಸಿಗೆ ಟಚ್ ಆಗಿದ್ದಂದರೆ ಇಂಟರ್ವೆಲ್ ಬ್ಲಾಕು. ಆ ಮಗು ಮನಸ್ಸಲ್ಲಿ ಯಾವಾಗಲೂ ಅವ್ರ ತಂದೆ ಅದನ್ನು ಮರೆಯೋಕ್ಕೆ ಆಗಲ್ಲ ಅಂತ ನನಗೆ ಕಾಣಿಸುತ್ತೆ. ಅಲ್ಲಿ ನಮ್ಮ DOP ಅವ್ರಿಗೆ ಕೂಡ ಕ್ರೆಡಿಟ್ ಕೊಡಬೇಕಾಗುತ್ತೆ. ಯಾಕಂದರೆ ನೀವು ಆ ಥರ ಅದನ್ನು ತೋರಿಸಿದ್ದೀರಾ. ನೀವು ತುಂಬ ಸಂತೋಷ. ಈ ಚಿತ್ರದ ಗೆಲುವಿಗೆ ನೀವು ಕಾರಣ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಮಸ್ತೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈಗ ನಿರ್ದೇಶಕರು ನರ್ತನ್ ಸರ್, ಮಫ್ತಿ ಚಿತ್ರದ ನಂತರ ಅಭಿಮಾನಿಗಳು ಎಷ್ಟು ಕಾಯ್ತಾ ಇದ್ರೋ ಅಷ್ಟಕ್ಕಿಂತ ಹೆಚ್ಚಿನ ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ. ಯಾಕಂದರೆ ಆ ಕಾಯುವಿಕೆಗೆ ಒಂದು ಅರ್ಥ ಬರಬೇಕಂತಂದರೆ ಅದು ಕಬ್ಬಣನ ಕಾಯಿಸಿ ಅದನ್ನು ಸರಿಯಾಗಿ ಹದ ಮಾಡಿ ಅದು ಕೈ ಸೇರಬೇಕು. ಅಷ್ಟು ವರ್ಷಗಳ ಒಂದು ಪರಿಶ್ರಮ. ಇವತ್ತು ಭೈರತಿ ರಣಗಲ್ನ ಸಕ್ಸಸ್. ಫಸ್ಟ್ ಆಫ್ ಆಲ್ ಹ್ಯೂಜ್ 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 ಕಂಗ್ರ್ಯಾಚುಲೇಷನ್ ಸರ್. ಸೊ ಫಸ್ಟು ನಿಮ್ಮ ಮಾತು ಸರ್, ಈ ಖುಷಿ ಸಂದರ್ಭದಲ್ಲಿ ನಿಮ್ಮ ಮಾತು. ಎಲ್ರಿಗೂ ನಮಸ್ಕಾರ. ನನಗೆ ಮೇಡಮ್ನು ಸರ್ ನಿಲ್ಲಿಸ್ಬಿಟ್ಟು ಲಾಕ್ ಮಾಡಿದ್ದಾರೆ ಇಲ್ಲಿ. ಏನು ಮಾತಾಡೋದು ಗೊತ್ತಾಗ್ತಾ ಇಲ್ಲ. ಸೊ ಎಲ್ಲ ಮೀಡಿಯಾದವ್ರಿಗೆ ತುಂಬ ಥ್ಯಾಂಕ್ಸ್. ಈ ಸಿನಿಮಾನ ಡೇ ಒನ್ನಿಂದ ಪೂಜೆಯಿಂದ ಇಲ್ಲಿವರೆಗೂ ಸಕ್ಸಸ್ವರೆಗೂ ಹಂತವಾಗಿ ನೀವು ಅದನ್ನು ತಗೊಂಬಂದಿರೋದು ತುಂಬ ಥ್ಯಾಂಕ್ಸ್ ಮೀಡಿಯಾದವ್ರಿಗೆ. ಸೊ ಈ ಸಿನಿಮಾ ಫಸ್ಟು ಮಫ್ತಿ ಹಿಟ್ ಆದಾಗ ಸಿನಿಮಾ ರಣಗಲ್ ಅಂತ ಸಿನಿಮಾ ಮಾಡಲೇಬೇಕು ಅಂತ ಫಿಕ್ಸ್ ಆಗಿದ್ದು ಶಿವಣ್ಣನ ಫ್ಯಾನ್ಸು. ಸೊ ಶಿವಣ್ಣನ ಫ್ಯಾನ್ಸ್ಗೆ ಫಸ್ಟ್ ಕ್ರೆಡಿಟ್ ಹೋಗಬೇಕು. ಸೊ ರಣಗಲ್ ಅನ್ನೋ ಟೈಟ್ಲನ್ನ ಶ್ರೀಕಾಂತ್ ಸರು ರಿಜಿಸ್ಟರ್ ಮಾಡಿಸಿದ್ರು. ಸೊ ಈ ಸಿನಿಮಾ ಆಗಲೇಬೇಕು ಅಂತ ಕಾರಣಾಂತರಗಳಿಂದ ಅದು ಮುಂದೆ ಹೋಗಿ ಒಂದು ಟೈಮ್ ಬಂತು. ಸೊ ಲೇಟಾಗಿ ಬಂದ್ರೂ ಸ್ವಲ್ಪ ಸೌಂಡಾಗೆ ಮಾಡ್ಕೊಂಡು ಬಂದಿದೆ. ಸೊ ಖುಷಿ ಆಗುತ್ತೆ. ಸೊ ಒನ್ಸ್ ಅಗೇನ್ ಥ್ಯಾಂಕ್ಸ್ ಟು ಶಿವಣ್ಣ ಫ್ಯಾನ್ಸ್, ಮೀಡಿಯಾ. ಸೊ ಶಿವಣ್ಣ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಆಪರ್ಚುನಿಟಿ. ಮೇಡಮ್, ಥ್ಯಾಂಕ್ ಯು ಮೇಡಮ್. ಕರೆದು ಮಫ್ತಿ ಹಿಟ್ ಆದಮೇಲೆ ಈ ಸಿನಿಮಾ ನೀವು ಮಾಡಲೇಬೇಕು ಅಂತ ಅವತ್ತೇ ಅಡ್ವಾನ್ಸ್ ಕೊಟ್ಟಿದ್ರು. ತುಂಬ ಖುಷಿ ಆಯಿತು. ಸೊ ಅಂದರೆ ದೊಡ್ಡ ಮನೆಯವ್ರು ಕರೆದು ಈ ಸಿನಿಮಾ ಮಾಡಬೇಕು ಅಂತ ಒಂದು ಹೊಸ ನಿರ್ದೇಶಕನಿಗೆ ಒಂದು ಆಪರ್ಚುನಿಟಿ ಕೊಡೋದು ಅದು ಅದೃಷ್ಟ. ಆ್ಯಂಡ್ ಶಿವಣ್ಣನ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಫಸ್ಟು ಈ ಕಾರ್ಯಕ್ರಮಕ್ಕೆ ನಮ್ಮ ರವಿ ಬಸೂರವರು ಬರೋಕ್ಕಾಗಲಿಲ್ಲ, ಯಾವುದೋ ಒಂದು ಮ್ಯೂಸಿಕ್ ಔಟ್ ತೆಗಿತಾ ಇದ್ದಾರೆ. ಸೊ ಅವರು ಒಂದು ಮ್ಯೂಸಿಕ್ಕು ಈ ಸಿನಿಮಾಗೆ ತುಂಬ ಸಪೋರ್ಟ್ ಮಾಡಿದೆ. ಮಫ್ತಿನೂ ಅಷ್ಟೇ ಒಂದು ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ರು. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಮೈ ಕ್ಯಾಮ್ರಾಮನ್ ನವೀನ್ ಕುಮಾರ್ ಅವ್ರಿಗೆ ಈಚ್ ಆ್ಯಂಡ್ ಎವ್ರಿ ಫ್ರೇಮ್ ತುಂಬ ಅಂದರೆ ಅವ್ರದ್ದು ನಂದು ಹೆಂಗಿರುತ್ತೆ ಅಂದರೆ ಸೆಟ್ಟಲ್ಲಿ
ಜಗಳ ಆಡ್ತಾ ಇರ್ತೀವಿ, ಒಂದು ಮೈಂಡ್ ಸೆಟ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಶಿವಣ್ಣಗೂ ಗೊತ್ತು ಆ ಹೀಟ್ ಕ್ಯಾರಿ ಆಗ್ತಾ ಇರುತ್ತೆ, ಬಟ್ ಔಟ್ಪುಟ್ ಅಷ್ಟೇ ಚೆನ್ನಾಗಿ ಕೊಡ್ತಾರೆ. ಥ್ಯಾಂಕ್ ಯು ನವೀನ್ ಸರ್ ಆ್ಯಂಡ್ ಮೈ ಆರ್ಟ್ ಡೈರೆಕ್ಟರ್ ಗುಣ ಸರ್, ತುಂಬ ಚೆನ್ನಾಗಿ ಸೆಟ್ ಹಾಕಿಕೊಟ್ರು. ಇವತ್ತು ನಮ್ಮ ನಾಯಕಿ ನಟಿ ರುಕ್ಮಿಣಿ ವಸಂತ್ ಅವ್ರು ಬರೋಕ್ಕಾಗಲಿಲ್ಲ, ಅವ್ರಿಗೂ ನಮ್ಮ ಸಕ್ಸಸ್ ಮೀಟ್ ಕಡೆಯಿಂದ ಅವ್ರಿಗೂ ಧನ್ಯವಾದಗಳು ತಿಳಿಸ್ತೀನಿ. ಇಡೀ ಆರ್ಟಿಸ್ಟ್ಗಳಿಗೆ ಅವಿನಾಶ್ ಸರ್, ರಾಹುಲ್ ಬೋಸ್ ಸರ್, ಛಾಯಾ ಸಿಂಗ್ ಮೇಡಮ್, ಶಬೀರ್ ಅವರು, ಸಿಂಗಾ ಸರ್, ಮಧು ಸರ್ ಆ್ಯಂಡ್ ಪ್ರತಾಪ್ ಸರ್, ಗೋಪಾಲ್ ದೇಶಪಾಂಡೆ ಸರ್, ಈ ಥರ ತುಂಬ ಜನ, ನಮ್ಮ ಶಬರಿ ಕೆಲಸ ರುಕ್ಮಿಣಿ ಅವ್ರ ಮೇಡಮ್ ಬಗ್ಗೆ ಹೇಳಿದೆ. ಸೊ ಎಲ್ಲ ಆರ್ಟಿಸ್ಟ್ಗಳಿಗೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಶ್ರೀಕಾಂತ್ ಸರು ಪ್ರತಿ ಸಲ ಈ ಸಿನಿಮಾ ಆಗಬೇಕು ಅಂತ ತುಂಬ ಫೋನ್ ಕಾಲ್ ಮೇಲೆ ಮಾತಾಡಿ ನಾನು ಮಾಡಬೇಕು ಅಂತ ಕೂತಿದ್ರು, ಬಟ್ ಶಿವಣ್ಣ ಬಿಟ್ಟಿಲ್ಲ ಶ್ರೀಕಾಂತ್ ಸರ್ಗೆ, ಇಲ್ಲಮ್ಮ ನಾನು ಮಾಡಬೇಕು ಅಂತ. ಆ್ಯಂಡ್ ಸುಧಿ ಸರ್, ನಾಗಿ ಸರ್, ಕುಮಾರ್ ಸರ್, ತುಂಬ ಜನ ಸಪೋರ್ಟ್ ಇತ್ತು ಬ್ಯಾಕ್ ಎಂಡಲ್ಲಿ, ಇಲ್ಲ ಈ ಸಿನಿಮಾ ಚೆನ್ನಾಗಾಗುತ್ತೆ ಅಂತ. ಜಗದೀಶ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಈ ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡಿದ್ದಕ್ಕೆ. ಆ್ಯಂಡ್ ಶೇಖರ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಅಣ್ಣನ ಬಗ್ಗೆ ಮಾತಾಡ್ಬಿಟ್ಟು ನನ್ನ ಡೈರೆಕ್ಷನ್ ಟೀಮ್ ಬಗ್ಗೆ ಮಾತಾಡ್ತೀನಿ. ಸೊ ಅಣ್ಣ, ಸೊ ಎಲ್ಲರೂ ಭೈರತಿ ರಣಗಳನ್ನ ಇಷ್ಟೊಂದು ಇಷ್ಟಪಟ್ಟಿದ್ದೀರಾ. ಸೊ ಮೋರ್ ದ್ಯಾನ್ ರೈಟಿಂಗ್, ಒಂದು ಪಾತ್ರ ಬರೆದ್ರೆ ಅದಕ್ಕೆ ತೂಕ ಬರೋದು ಅದನ್ನು ಯಾರು ಮಾಡ್ತಾರೆ ಅಂತ. ಸೊ ಶಿವಣ್ಣ ಹಾಕಿರೋ ಕಾಸ್ಟ್ಯೂಮು ಇವತ್ತು ಚಿಕ್ಕ ಮಕ್ಕಳು ಆ ಫಾರಿನಲ್ಲಿ, ಧನಂಜಯ್ ಸಾರು, ತುಂಬ ಜನ ಬ್ಲ್ಯಾಕ್ ಕಾಸ್ಟ್ಯೂಮ್ ಹಾಕೊಂಡಾಗ ಖುಷಿ ಆಗುತ್ತೆ. ಅಂದರೆ ಯಾರು ಹಾಕ್ತಾರೆ ಅದು ತುಂಬ ಇಂಪಾರ್ಟೆಂಟು. ಅಲ್ಲಿಂದ ಬ್ರ್ಯಾಂಡ್ ಶುರು ಆಗುತ್ತೆ. ಅದು ಶಿವಣ್ಣ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ದಾರೆ, ರಣಗಲ್ ಅನ್ನೋ ಬ್ರ್ಯಾಂಡು. ಥ್ಯಾಂಕ್ ಯು ಶಿವಣ್ಣ. ಶಿವಣ್ಣ ಇಂಟರ್ವಲ್ ಬ್ಲಾಕಲ್ಲಿ ಒಂದು 3/4 kg ರಾಡ್ ಕಬ್ಬಣ ಎತ್ತಾರೆ. ಆ 3/4 kg ಇವತ್ತು 1000 kg ತೂಕನ ಕೊಟ್ಟಿದೆ ಇಂಟರ್ವಲ್ ಬ್ಲಾಕು. ಸೊ ಖುಷಿ ಆಗುತ್ತೆ. ಆ ಕಣ್ಣಲ್ಲಿ ಪವರು, ಆ ಕೂತಿರೋ ಚೇರಿ, ಎಲ್ಲದಕ್ಕೂ ಒಂದು ವ್ಯಾಲ್ಯೂ ಬರುತ್ತೆ. ಯಾವತ್ತು ಯಾರು ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟು. ಆ ಪಾತ್ರನ ಶಿವಣ್ಣ ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಮತ್ತು ಹೊಸ ನಿರ್ದೇಶಕ, ಆ ಶಿವಣ್ಣನ ಗ್ರೇಟ್ನೆಸ್ ಏನಂದರೆ ಯಾರು ಅವ್ನು ಹೊಸಬಾನ ಅಳಬಾನ ಏನೂ ಕೇಳಲ್ಲ. ಅವನೇನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ, ಅದನ್ನು ಕೊಡಬೇಕು. ಆ ಸ್ಪಾಟಲ್ಲಿ ಸ್ವಲ್ಪ ಹೀಟಲ್ಲಿ ಏನೋ ಒಂದು ಅಂದ್ಬಿಟ್ರು ಇಮಿಡಿಯೇಟಾಗಿ ಅದನ್ನು 10 ಸೆಕೆಂಡಲ್ಲಿ ಮರೆದ್ಬಿಟ್ಟು, ಇಲ್ಲ ಅವನೇನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ, ಅದನ್ನು ಅವ್ನು ಕೊಡಬೇಕು, ನ್ಯಾಯ ಒದಗಿಸ್ಬೇಕು ಅಂತ ಒದ್ದಾಡ್ತಾರೆ. ಥ್ಯಾಂಕ್ ಯು ಶಿವಣ್ಣ, ಒಂದು ಹಗ್ ಮಾಡ್ಕೊತೀನಿ ಅದಕ್ಕೆ. ಇವತ್ತು ಇಷ್ಟು ಪಾತ್ರ ಹೆಸರು ಬರೋಕ್ಕೆ ಒನ್ ಆ್ಯಂಡ್ ಓನ್ಲಿ ಶಿವಣ್ಣ ಕಾರಣ. ಥ್ಯಾಂಕ್ ಯು ವೆರಿ ಮಚ್ ಶಿವಣ್ಣ. ಆ್ಯಂಡ್ ಅಣ್ಣ, ನಿಮ್ಮ ಪರ್ಮಿಷನಿಂದ ನನ್ನ ಟೀಮ್ನ ಕರೆದ್ಬಿಡ್ತೀನಿ ಅಣ್ಣ. ಮೈ ಡೈರೆಕ್ಷನ್ ಟೀಮ್, ಪ್ಲೀಸ್ ಕಮ್. ವೀರೋ, ನರ್ತನ್ ಸರ್, ನೀವು ನಿಮ್ಮ ಟೀಮ್ನ ಕರೆಯೋಕ್ಕಿಂತ ಮುಂಚೆ ಈಗ ಭೈರತಿ ರಣಗಲ್ ಸಕ್ಸಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಡೌಟೇ ಇರಲಿಲ್ಲ, ಆಶ್ಚರ್ಯ ಇರಲಿಲ್ಲ. ಆದರೆ ನೀವೆಲ್ಲರೂ ಆಶ್ಚರ್ಯ ಪಡೆಯುವಂಥ ವಿಷಯ ಒಂದಿಲ್ಲಿ ನಡೆಯುತ್ತೆ ಸರ್. ಫಸ್ಟ್ ಟೈಮ್ ನನ್ನ ಹತ್ರ ನಮ್ಮ DOP ರಿಕ್ವೆಸ್ಟ್ ಮಾಡ್ತಿದ್ದಾರೆ, ನನ್ನ ಕರೀರಿ, ನಾನು ಮಾತಾಡಬೇಕು ಅಂತ ಹೇಳ್ಬೇಕು. ಪ್ಲೀಸ್ ನಮ್ಮ ನವೀನ್ ಸರ್ ದಯವಿಟ್ಟು ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಡಿಟರ್ ಆಕಾಶ್ ಬನ್ನಿ ಸರ್. ಎಡಿಟರ್ ಆಕಾಶ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಟೀಮ್ ಬಂದ್ಬಿಡಿ. ವೀರೋ, ಪ್ರಶಾಂತ್ ಎಲ್ಲ ಬಂದ್ಬಿಡಿ. ಪಾಟೀಲ್, ವೇದಿಕ್ ಎಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಂದ್ಬಿಡಿ. ಚಿಕ್ಕು, ಸೋಲಮನ್, ಕ್ಯಾಮ್ರಾಮನ್ ಡಿಪಾರ್ಟ್ಮೆಂಟ್ ಬನ್ನಿ. ಗುಣ ಸರ್, ಪ್ಲೀಸ್ ಕಮ್. ಬಂದ್ರು ಬೇಗ. ನಿಕ್ಕು, ವಾ. ಪ್ರಶಾಂತ್, ಇವರೊಬ್ಬರೇ ಪಾಪ ಫೋಟೋಗೆ ರೆಡಿಯಾಗಿ ಬಂದವ್ರು ನೋಡಿ. ಸೊ ಇದೆಲ್ಲ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟು. ಸೊ ತುಂಬ ಕಷ್ಟಪಟ್ಟಿದ್ದಾರೆ, ಅವ್ರಿಗೊಂದು ಚಪ್ಪಾಳಿ ತಟ್ಟಿ. ಆ ಕಡೆಯಿಂದ ಪ್ರೇಮು ಸ್ಟೋರಿ ಬೋರ್ಡು, ಪ್ರಶಾಂತು, ಭೀಮ್, ಶ್ರೀಧರ್, ವೇದಿಕ್, ಸೋಲೋಮನ್, ಆಕಾಶ್ ಎಡಿಟರು. ಕುಳ್ಳಕ್ಕಿದ್ದಾನೆ ಬಟ್ ಚೆನ್ನಾಗಿ ಮಾಡ್ತಾನೆ ಕೆಲಸ, ಕೈ ಇತ್ತು ಆಕಾಶ್ ಎಡಿಟರ್. ಸೊ ಪ್ರಶಾಂತು ನನ್ನನ್ನು ಶಿವಣ್ಣ ಏನಾದರೂ ಏನಮ್ಮ ಅದು ಇದು ಅಂತ ಬೈಬೇಕು ಅನ್ಕೊಂಡ್ರೆ ಫಸ್ಟ್ ಲಾಕ್ ಆಗೋ ಶಿವಣ್ಣ ಪ್ರಶಾಂತು. ಸೊ ನನ್ನ
ಬಿಹಾಫ್ ಆಫ್ ನನ್ನಿಂದ ತುಂಬ ಸಲ ಲಾಕ್ ಆಗಿದ್ದಾರೆ. ಥ್ಯಾಂಕ್ ಯು ಪ್ರಶಾಂತ್. ಆ್ಯಂಡ್ ವೀರು ಸೋಲ್ಜರ್ ಥರ ಕೆಲಸ ಮಾಡ್ತಾರೆ, ಸೂಪರ್ ವೀರು, ವೆರಿ ಗುಡ್. ಆ್ಯಂಡ್ ಪಾಟೀಲ್ ಆಲ್ರೆಡಿ 2 ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ, ರಿಲೀಸ್ ಆಗಬೇಕು. ಆಲ್ ದ ವೆರಿ ಬೆಸ್ಟ್ ಪಾಟೀಲ್. ಆ್ಯಂಡ್ ನವೀನ್ ಕುಮಾರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ, ನನ್ನ ಕ್ಲಾಸ್ಮೇಟು. ಸೊ ಐ ಥಿಂಕ್ ಎಲ್ಲರ ಹೆಸರು ಹೇಳಿದೆ ಅನ್ಕೊಂತೀವಿ. ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ನರ್ತನ್ ಸರ್, ನಮ್ಮ DOP ಮಾತಾಡ್ತಾರೆ. ಎಸ್, ಇನ್ ದ ಹಿಸ್ಟ್ರಿ ಫಸ್ಟ್ ಟೈಮಲ್ಲಿ ಅವ್ರು ಮಾತಾಡಬೇಕು ಅಂತ ಮುಂದೆ ಬಂದಿದ್ದಾರೆ. ಆಕ್ಚುಲಿ ನಾನು ಮಾತಾಡಲ್ಲ, ಕರಿಬೇಡಿ ಅಂತ ಹೇಳಿದೆ. ಸುಮ್ಮನೆ ರೀ ಸರ್, ಈಗ ಹೇಳಿದ್ರೆ ನನ್ನ ಹಿಂಗೆ ಕರೀರಿ ಅಂತ ಹೇಳಿ. ಮಾತಾಡಲ್ಲ, ಕರೆದ್ಬಿಡಿ ಅಂತ. ಓಕೆ, ಶಿವನ ತಿರ್ಗಾ ಅಗೇನ್ 1 man ಶೋ. ಅಷ್ಟೇ, ಅದು ಗೀತಕ್ಕ ಏಂಜಲ್ಸ್ ಫಾರ್ ಎವರ್. ಆ್ಯಕ್ಚುಲಿ ಶಿವನ ಕಣ್ಣಿಗೂ ನನಗೂ ಒಂದು ಬಾಂಡಿಂಗ್ ಇದೆ. ಏನು ಸರ್? ಫ್ರಮ್ ಕಬೀರಾ ಟು ಬೈರ್ತಿರ ನಗರ್, ಹಾಂ, ಎವ್ರಿ ಶೂಟಿಂಗ್ ಸ್ಪಾಟಲ್ಲಿ ಬಂದು PT ಸರ್ ಥರ ಕೂತ್ಕೊಳ್ತಾರೆ ಸಾರು. ಸೊ ಈ ಥರ ಇದೇ ಥರ ಬರೀ ನಮ್ಮನ್ನು ನೋಡ್ತಾ ಇರೋದು, ನಮಗೆ ಕಂಫರ್ಟಬಲ್ ಇರಲ್ಲ ಕೆಲಸ ಮಾಡೋಕ್ಕೆ. ಸೊ ನಾನು ನರ್ತನೂ ಒಂದು ಪ್ಲಾನ್ ಮಾಡಿರೋದು, 2 ಗ್ಲಾಸು ತಗೊಂಡ್ರೆ ನಮ್ಮ ರಿಯಾಕ್ಷನ್ ಅವ್ರಿಗೆ ಗೊತ್ತಾಗಬಾರ್ದು. ಆದ್ರೆ ಇದ್ರೂ ಅವ್ರು ಕಂಡುಹಿಡಿತಾ ಇರ್ತಾರೆ ನಮ್ಮನ್ನು. ಪ್ರತಿ ಫ್ರೇಮಲ್ಲಿ ನಾವು ಇಲ್ಲಿ ನೋಡ್ಬಿಟ್ಟು ಈಗ ನೋಡಿದ್ರೆ ನಮ್ಮನ್ನೇ ನೋಡ್ತಾ ಇರ್ತಾರೆ. ಸೊ ಅವ್ರು ಯಾಕೆ ನೋಡಿದ್ರು ಅಂತ ಗೊತ್ತಿಲ್ಲ, ಆದರೆ ಈಗ ಗೊತ್ತಾಯ್ತು. ಕಬೀರಾಯಿಂದ ಮಫ್ಟಿಯಿಂದ ನೋಡಿ ಆ ಕಣ್ಣು ನಾನು ಇಲ್ಲಿ ಸ್ಟೇಜಲ್ಲಿ ಬಂದು ನಿಂತು. ಐ ಆಮ್ ಬ್ಲೆಸ್ ಶಿವನ, ಲವ್ ಯು. ಒಂದು ರಿಕ್ವೆಸ್ಟ್, ಎಸ್ ಸರ್. ಶಿವನ ನಮ್ಮನ್ನು ಹೆಂಗೆ ಬೈತಾರಂತ ಒಂದ್ಸತಿ ಸ್ಟೇಜಲ್ಲಿ ಅವ್ರು ಇಲ್ಲ, ಅದೆಲ್ಲರಿಗೂ ಕಾಣಬೇಕು. ಅಲ್ಲ ಅಣ್ಣ ಜನ ಬಂದು ನಿಮ್ನ ಒಂದ್ಸಲಿ ಹಗ್ ಮಾಡ್ಬೇಕು ಅಂತೆಲ್ಲ ಕೇಳ್ತಾರೆ, ಇವ್ರು ಬೈಬೇಕು ಅಂತ ಕೇಳ್ತಾ ಇದಾರೆ. ಅಣ್ಣ ಸ್ವಲ್ಪ ಪ್ರೀತಿಯಿಂದ ಬೈರಿ ಅಣ್ಣ, ಪರವಾಗಿಲ್ಲ ಅಣ್ಣ. ನೀವು ತೋರಿಸ್ತೀರಾ ಸರ್? ಇಲ್ಲ, ಆಕ್ಚುಲಿ ನಾನು ತುಂಬಾ ನನ್ನ ವೈಫ್ ಹತ್ರ ಬೈಸ್ಕೊಂಡಿರೋದು ಆದ್ಮೇಲೆ ಶಿವನ ಹತ್ರನೇ ಬೈಸ್ಕೊಂಡು. ಅವ್ರಿಗೆ ಹೆಂಡತಿ ಬೈದಾಗ್ಲೂ ಖುಷಿ ಆಗ್ತಿರ್ಲಿಲ್ಲ ಅಣ್ಣ. ನೀವು ಪ್ರೀತಿಯಿಂದ ಬೈದು PT ಮಾಸ್ಟರ್ ಥರ ಚೇರಲ್ಲಿ ಕೂತ್ಕೊಂಡು ಕೊಡೋಂಥ ಲುಕ್ಗೆ ಅವ್ರು ನಿಜವಾಗ್ಲೂ ಖುಷಿ ಪಟ್ಟಿದ್ದಾರೆ ಇವತ್ತು. ಸೊ ದಿಸ್ ಇಸ್ ದ ಎಂಟೈರ್ ಭೈರತಿ ರಣಗಲ್ ಸಕ್ಸಸ್ ಹಿಂದೆ ಇರೋಂಥ ಒಂದು ದೊಡ್ಡ ಶಕ್ತಿ. ನಿಜವಾಗ್ಲೂ ನಾವೆಲ್ಲ ಇವರಿಗೆ ಕ್ಲಾಪ್ ಮಾಡಲೇಬೇಕು. ಅಣ್ಣ ಮಾತಾಡೋಕ್ಕಿಂತ ಮುಂಚೆ ಅವ್ರು ಹೇಳ್ದಂಗೆ ನೀವು ಹಂಗೆ ಕುತ್ಕೊಂಡು ಏನು ಲುಕ್ ಕೊಡ್ತಿರಲ್ಲ ಅಣ್ಣ, ಒಂದು ಚೇರ್ ಹಾಕ್ತೀವಿ, ನೀವು ಅದೇ ಥರ ಕುತ್ಕೊಂಡ್ರೆ ಒಂದು ಫೋಟೋ ತಗೊಂಡ್ಬಿಡೋಣ ಅಂತ ಹೇಳಿ. ಚೇರ್ ಕೊಡಿ, ಒಂದೇ ಒಂದು ಫೋಟೋ ಅಣ್ಣ, ಅಷ್ಟೇ ಒಂದು ಫೋಟೋ ಮಾತ್ರ.